ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಆಗಿದೆ ಅಂತೆ. ಓಹೋ, 20ಕ್ಕೂ ಹೆಚ್ಚು ಅಭಿಮಾನಿಗಳಿಗೆ ಗಾಯ. ಈ ಸಂಭ್ರಮಾಚರಣೆಯ ಮಧ್ಯದಲ್ಲಿ ಒಂದು ನೋವಿನ ವಿಚಾರ ಇರ್ಲಿ. ಎಲ್ಲವೂ ಕೂಡ ಮಾಫಿ ಅಂತ ಹೇಳ್ತಾರೆ ಈ ಸಂದರ್ಭಗಳಲ್ಲಿ. ದೊಡ್ಡ ಮಟ್ಟದಲ್ಲಿ ಏನೂ ಆಗಿಲ್ಲ, ಸಣ್ಣ ಮಟ್ಟದಲ್ಲಿ ಸ್ಟೇಡಿಯಂ ಒಳಗೆ ಹೋಗೋಕೆ ನುಗ್ಗಲಾಗಿ ಲಾಠಿ ಚಾರ್ಜ್ ಆಯ್ತಂತೆ. ಅದಕ್ಕೆ ಹೇಳೋದು, ಪೊಲೀಸರ ಜೊತೆಗೆ ಒಂಚೂರು ಸಂಯಮದಿಂದ ವರ್ತಿಸ್ರಪ್ಪ, ಅವ್ರ ತಾಳ್ಮೆಯನ್ನ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡಬೇಡಿ ಅಂತ ಹೇಳಿ. ಸೊ ಪೊಲೀಸರು ಒಂಚೂರು ಜಾಸ್ತಿ ಇದನ್ನ ಮಾಡಕ್ ಹೋಗ್ಬೇಡಿ, ಬಿಡಿ. ಏನ್ ಎಲ್ಲ ನಿಮ್ಮ ಹತ್ರ ಲಾಠಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಚಾರ್ಜ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅವರು ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ನೀಟಾಗಿ ಒಳಗಡೆ ಕಳಿಸ್ಬೇಕು ಅಂತಂದಾಗ ಅನಿವಾರ್ಯತೆ ಅವರಿಗೂ ಕೂಡ. ಪಾಪ ಅವ್ರ ಡ್ಯೂಟಿಯನ್ನು ಮಾಡ್ಬೇಕು ಅವರು. ಇಲ್ಲಾಂದ್ರೆ ನಾಳೆ ಈ ಕಾಲ್ ತುಳಿತ ಆಗಿದೆ, ಹೆಚ್ಚು ಕಡಿಮೆ ಆಗ್ಬಿಟ್ಟು ಯಾರಿಗಾರು ಏನಾದ್ರು ಆಗ್ಬಿಟ್ರೆ ಪಾಪ ಅದ್ರ ಹೊಣೆಯನ್ನ ಪೊಲೀಸರು ಹೊತ್ಕೊಳ್ಬೇಕಾಗತ್ತೆ. ಅವ್ರ ಮೇಲೆ ಬೈತಾರೆ, ಪೊಲೀಸರು ಅಲ್ಲಿ ಸರಿಯಾಗಿ ಮಾಡ್ಲಿಲ್ಲ, ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಕಂಟ್ರೋಲ್ ಮಾಡ್ಲಿಲ್ಲ. ಹಿಂಗ್ ಬಂದಾಗ ಎಲ್ಲಿಂದ ಕಂಟ್ರೋಲ್ ಮಾಡ್ತಾರೆ? ಈ ತರ ಬಂದಾಗ ಆಮೇಲೆ ಒಳಗೆ ಎಲ್ಲರನ್ನು ಅವ್ರಿಗೂ ಏನು ಕಳಿಸ್ಬಾರ್ದು ಅಂತ ಇರೋದಿಲ್ಲ ಪೊಲೀಸರಿಗೆ. ನೀವು ನೀಟಾಗಿ ನಿಂತ್ಕೊಳ್ಳಿ, ಒಳಗಡೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳಗಡೆ ಕಳಿಸ್ಕೊಡ್ತಾರೆ. ನಾನೇ ಫಸ್ಟ್ ಹೋಗ್ಬೇಕು ಅಂತಂದ್ರೆ ಯಾರಿಗೆ ಬಿಡಕ್ಕಾಗತ್ತೆ? ಲೈನಿಗೆ ಅದು ಹಂದಿಗಳನ್ನ ಬಿಟ್ಟಂಗೆ ಆಗ್ಬಿಡುತ್ತೆ, ಇಲ್ಲ ದನದಲ್ಲಿ ಇವಕ್ ಬಿಟ್ಟಂಗೆ ಆಗ್ಬಿಡುತ್ತೆ, ಮೇಯಕ್ ಬಿಟ್ಟಂಗೆ. ಕುರಿ ದೊಡ್ಡಿಯಲ್ಲಿ ಬಿಟ್ಟಿರ್ತಾರಲ್ಲ ಹಂಗೆ ಬಿಟ್ಟಂಗೆ ಆಗುತ್ತೆ. ಹಂಗಲ್ಲ, ನೀಟಾಗಿ ಹೋಗಿ. ಮನುಷ್ಯರ ಅದ್ಮೇಲೆ ಡಿಸಿಪ್ಲಿನ್ ಒಂಚೂರು ಇರಬೇಕು. ಇಲ್ಲಾಂದ್ರೆ ಈ ಪಾಪ ಹಿಂಗೆ ಕಾಲು ತುಳಿತ ಆದಂಗೆ ಆಗೋಗುತ್ತೆ. ಹಿಂಗೆ ಒತ್ಕೊಂಡು ಹೋಗ್ಬೇಕು ಹಿಂಗೆ ಪಾಪ. ನೋಡಿ, ಆ ಕಡೆಗೆ ಸಂಭ್ರಮಾಚರಣೆ ನೋಡೋಕ್ಕೂ ಆಗ್ತಿಲ್ಲ. ಈಗ ನಾಳೆನೂ ಕೂಡ ಅದು ಪಾಪ ನೋವಾಗಿರುತ್ತೆ ಕಾಲು. ಎಷ್ಟು ಒದ್ದಾಡಬೇಕು? ನೀಟಾಗಿರಬೇಕು. ತಳ್ಳಾಡೋದು, ನೂಕಾಟೋದು ಇವೆಲ್ಲ ಬೇಡ. ಎಲ್ಲರೂ ಬಂದಿರೋದು ಸಂಭ್ರಮಾಚರಣೆ ಮಾಡೋಕ್ಕೆ, ಎಲ್ಲರೂ ಬಂದಿರೋದು ಅಲ್ಲಿ ಎಂಜಾಯ್ ಮಾಡೋಕ್ಕೆ.